ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತು ಇನ್ನೊಂದು ಟ್ರೈಲರ್ ಬಂದದ. ಆ ಟ್ರೈಲರ್ದು ರಿಯಾಕ್ಷನ್ ಮಾಡಕ್ ಬಂದೀವಿ. ಸಿಂಪಲ್ ಸುನಿ ಡೈರೆಕ್ಟ್ ಮಾಡಿರೋಂಥ ಗತವೈಭವ 3 ವರ್ಷದ ಮುಂಚೆ ಹೀರೋ ಗ್ಲಿಮ್ಸ್ ಅಂತ ಅನೌನ್ಸ್ ಮಾಡಿದ್ರು. ಮೂರುವರೆ ವರ್ಷ ಆಗಿದೆ. ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಫಿಲಮು November 14th ರಿಲೀಸ್ ಆಗ್ತಾ ಇದೆ, ಇನ್ನೊಂದು 1 ವಾರ 2 ವಾರದಲ್ಲಿ. ಸೊ ಅದ್ರ ಟ್ರೈಲರ್ ರಿಲೀಸ್ ಆಗಿದೆ. ಸುದೀಪ್ ಅವರು ಟ್ರೈಲರ್ನ ಲಾಂಚ್ ಮಾಡಿದ್ರು. ಸೊ ಟ್ರೈಲರ್ ರಿಯಾಕ್ಷನ್ ಮಾಡೋಣ. ಸರಿ, ಸ್ಟಾರ್ಟ್ ಮಾಡೋಣ. ನೋಡೋಣ ಹೆಂಗಿದೆ ಅಂತ. ವಾವ್, ದುಷ್ಯಂತ್. ಶಿಪ್ನೂತಾಗಿದೆ. ಏನ್ ಮಾಡೋದು? ಫೆವಿಕಾಲ್ 15th ಸೆಂಚುರಿ ಫೆವಿಕಾಲ್ ಇನ್ನು ಕಂಡಿಡ್ದಿಲ್ಲ. ಟಿಪಿಕಲ್ ಸುನಿ. ಈ ಸರಕ್ಕಲೋಚನ ವಸ್ಯುಗರ ನಖಪ್ರಹಾರ ಸಮರಭೀಳ ಸಮರೋತ್ಥಾನ ಯುದ್ಧ ಬಿಟ್ಟು ಸರಸಾಶ್ರಯನ ಸಲ್ಲಲಿತಾಂಗಿಯನ್ನು ಹುಡುಕಿ ಅವರೋಧ. ಏನಿದೆಲ್ಲ ಚೆನ್ನಾಗಿದೆ, ವಿಜುವಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಶ್ಚಿತ ಕಂಬಳ ನೈಸ್. ನಾನೊಮ್ಮೆ ಅವರನ್ನು ಭೇಟಿಯಾಗಬೇಕಿತ್ತಲ್ಲ. ನಿಂಗೆ ಫೋನ್ ಹೊಡಿಸ್ಲಿಕ್ಕೆ ಅಲ್ಲಪ್ಪ, ಅದಕ್ಕೆ ಅಲ್ಲ, ಹೀಗೆ ಒಮ್ಮೆ ಸಿಗುವ ಅಂತ. ಊರಿನವರೆಲ್ಲ ಅವ್ರ ಬಗ್ಗೆ Okay. ಮಾತಾಡ್ತಿರ್ತಾರಲ್ಲ. ನಾನು ಒಂದು ಹುಡುಗಿಯ ವಿಷಯ ನನ್ನ ಹತ್ರ ಹೇಳಿದ್ದೆಲ್ಲ. ಮೊನ್ನೆ ನೀವು ಪತ್ರ ಬರೆದು ಕೊಟ್ಟಿದ್ಯಲ್ಲ. ಟೈಮ್ ಟ್ರಾವೆಲ್ ಅಥವಾ ಹೌದು. ಜನರೇಷನ್ ಅಂತ ಅನಿಸ್ತದೆ. ರಾಜಕುಮಾರಿ, ನಮಗೂ ಅದೇ ಸಂಶಯ. ನಮ್ಮ ಊರಲ್ಲಿ ಓದಲಿಕ್ಕೆ Nice, ಬರಲಿಕ್ಕೆ ಬರುವ visuals ಚೆನ್ನಾಗಿದೆ. ರಾಜಕುಮಾರಿಯರಿಗೆ ಮತ್ತು ದೇವದಾಸಿಯರಿಗೆ ಮಾತ್ರ. ಇವಳು ರಾಜಕುಮಾರಿ ಅಂತೂ ಅಲ್ಲ, ದೇವದಾಸಿ. ನಮ್ಮ ಪ್ರೀತಿಗೆ ದೈವವೇ ಪ್ರೇರಣೆ. ಮೊದಲ ಭೇಟಿ ಅವನಿಗೆ ಅರ್ಪಣೆ. ಸೂರ್ಯ ರಶ್ಮಿ ಧರೆಗೆ ತಾಗಿ ಕೋಲ ಸೀಕ್ವೆನ್ಸಸ್ ಇರ್ಬೋದು. ಓ ನೈಸ್ ಎಡಿಟಿಂಗ್. ಇಮೋಷನಲ್ ಇದೆ. ಓ ಏನೋ ಇದು. ಇದನ್ನ ನಂಬೇಕಾ? ಯಾಕೆ ಮೂರನೇದು ನೀವ್ ಹೇಳಿದ್ ನಾನ್ ನಂಬದ್ಮೇಲೆ ನಾನು ಹೇಳಿದ್ ನೀವು ನಂಬಬೇಕು ತಾನೆ? ಇಲ್ಲ ಅಂದ್ರೆ ನಮ್ ಕ್ರಿಯೇಟಿವಿಟಿಗೆ ಅವಮಾನ ಆಗುತ್ತೆ. ಶಿಪ್ಗೆ ವೈರಸ್ ಅಟ್ಯಾಕ್ ಎವ್ರಿಥಿಂಗ್. ನಮ್ ಶಿಪ್ ಹೊಡೆ ಬಂದ್ರು. ನಮ್ ಶಿಪ್ ಒಂದು ಕೂತ ಇದೆಯಲ್ಲ. ಫಸ್ಟ್ ಮೇಕಿಂಗ್ ನೋಡಕ್ಕೆ ಮೇಕಿಂಗ್ ಇಸ್ ಅಮೇಜಿಂಗ್, ಸಾಕಾಗಿದೆ. ತುಂಬಾ ಚೆನ್ನಾಗಿದೆ ಮೇಕಿಂಗ್. ಪ್ರಾಬ್ಲಿ ಇದು ಪುನರ್ಜನ್ಮ ಅಂತ ಹೇಳ್ತೀವಲ್ಲ, ತಿರ್ಬೋದು. ಮೂರ್ ಜನರೇಷನ್ ತೋರಿಸುತ್ತೆ. Yeah. ಕೊನೆಯಲ್ಲಿ ಸ್ವಲ್ಪ ಮಾಡರ್ನ್ ಬರುತ್ತೆ. Yeah. ಆಮೇಲೆ ಕಂಬಳದ್ದು ಪ್ರಾಬ್ಲಿ ಅದ್ಬಿಟ್ಟು ಇರ್ಬೋದೇನೋ. ಅದಕ್ಕಿಂತ ಮುಂಚಿಂದು ಪೈರಟ್ಸ್ ಆಫ್ ದ ಕ್ಯಾರಿಬಿಯನ್ ಫೀಲ್ ಕೊಡುವಂತ ಎಕ್ಸಾಕ್ಟ್ಲಿ ಹಂಗೆ ಇದೆ. 15th ಸೆಂಚುರಿ 16th ಸೆಂಚುರಿ ಆ ಟೈಮ್ದು Yeah. ತುಂಬಾ ಚೆನ್ನಾಗಿದೆ ವಿಜುವಲ್ಸ್. ನನ್ನ ಪ್ರಕಾರ ದಿ ಸಿನಿಮಾಟೋಗ್ರಾಫರ್ ಇದಕ್ಕೆ ವಿಲಿಯಂ ಡೇವಿಡ್ ಅಂತ ಅನ್ಸುತ್ತೆ. ವಿಕ್ರಾಂತ್ ರೋಣ ಮಾಡಿ ಸಿನಿಮಾಟೋಗ್ರಾಫರ್ ಇರ್ಬೇಕು. ಬ್ರಿಲಿಯಂಟ್, ಏನೋ ವಿಜುವಲ್ಸ್ ಅಂತೂ ಬ್ರಿಲಿಯಂಟ್ ಆಗಿದೆ. ಕಲರಿಂಗ್ ತುಂಬಾ ಚೆನ್ನಾಗಿತ್ತು. ಒಂದು ಅದೇ ಟೈಮ್ ಟ್ರಾವೆಲ್ ಅಥವಾ ಪುನರ್ಜನ್ಮ ಆ ತರ ನೋಡಕ್ಕಿದೆ. ಫ್ಯೂ ಎಲಿಮೆಂಟ್ಸ್ ಈ ಕಾಂತಾರ ಹಿಟ್ ಆಗಿದೆ. ಸೊ ದೈವ ಅದು ಇದು ರಿಲೇಟೆಡ್ ಸ್ವಲ್ಪ ಇದೆ. ಬಟ್ 3 ವರ್ಷದಿಂದ ಮಾಡಿರೋದ್ರಿಂದ ಆಗ್ಲಿನೂ ಬರ್ದಿರ್ಬೋದು ಅವರು. ಸೊ ನಮಗ್ ಹಂಗ ಅನ್ನಿಸ್ತಿರ್ಬೋದು ಈ ಕಾಲದಲ್ಲಿ. ಬಟ್ ರಿಯಲಿ ನೈಸ್ ಲುಕಿಂಗ್ ಫಿಲ್ಮ್. ಇದು ಮತ್ತೆ ಕೋಸ್ಟಲ್ ಕರ್ನಾಟಕದಲ್ಲೇ ಎಲ್ಲ ನಡೀತಿರೋದು. ಅದು ಒಂದ್ ಪಾರ್ಟ್ ಆಫ್ ದ ಸ್ಟೋರಿ ಅದ್ರದ್ದು ಇರ್ಬೋದು. ಹೌದು. ಒಂದು ಮಾಡರ್ನ್, ಒಂದು ಅಂಡ್ ಟಿಪಿಕಲ್ ಸುನಿದು ಕಾಮಿಡಿ. ಪ್ರಾಬ್ಲಿ ಕಾಮಿಡಿ ಇರುತ್ತೆ ಥ್ರೂ ಔಟ್ ದ ಫಿಲ್ಮ್. ಇಮೋಷನಲ್ ಕಾಣಿಸ್ತದೆ. ಪ್ರಾಬ್ಲಿ ಕ್ಯಾನ್ಸರ್ ಬಂದು ಹೇರ್ ಲಾಸ್ ಆಗಿರೋ ಪಾರ್ಟ್ ಇಮೋಷನಲ್ ಇದೆ. ಸುನಿದು ಟಿಪಿಕಲ್ ಕಾಮಿಡಿ. ಫೆವಿಕಾಲ್ ಬಗ್ಗೆ ಮಾತಾಡ್ತಾರೆ, ಬಟ್ ಆ ಕಾಲದಲ್ಲಿ ಫೆವಿಕಾಲ್ ಇನ್ನೂ ಇನ್ವೆಂಟ್ ಆಗಿರಲಿಲ್ಲ ಅಂತ. ದಟ್ ಕುಡ್ ಆಲ್ಸೋ ಬಿ ಅ ಡ್ರಾಮಾ ಮಾಡ್ತಿರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಟಿಪಿಕಲ್ ಕಾಮಿಡಿ ಪಂಜಾಬ್ ಸುನಿ. ಆಮೇಲೆ ಕಾಸ್ಟ್ ನೋಡಿದ್ಯಾ ಯಾರು ಇದ್ದಾರೆ? ಆಶಿಕ್ ರಂಗನಾಥ್. ಆಶಿಕ್ ರಂಗನಾಥ್. ಆಮೇಲೆ ನಾನು ದುಷ್ಯಂತ್ ಇಸ್ ಫಸ್ಟ್ ಫಿಲಮ್. ಆಮೇಲೆ ಇದ್ ನೋಡ್ದೆ, ಅವ್ನ್ ಬಿಗ್ ಬಾಸ್ ಅಲ್ಲಿ ಇದ್ನಲ್ಲ ಕಿಶನ್. ಅವ್ನ್ ಕಿಶನ್ ಅಂತ. ಆಮೇಲೆ ಇನ್ನೊಂದೇನೋ ನೋಡ್ದೆ, ಇವನು ಕ್ರಿಶ್
ಅದೇ ಜೆ ಕ್ರಿಶ್ Okay. ಅದೇ ರೀಲ್ಸ್ ಗೀಲ್ಸ್ ಶಾರ್ಟ್ಸ್ ಎಲ್ಲ ಮಾಡ್ತಾರೆ ಅವನು ಇದಾನಂತೆ ನೋಡ್ಬೇಕು ಹೆಂಗಿರುತ್ತೆ ಅಂತ. ಪ್ರಾಬ್ಲಿ ಸುನಿ ಅವ್ರ ಪ್ಯಾಷನ್ ಪ್ರಾಜೆಕ್ಟ್ ಇರ್ಬೇಕಿದು. ಸುಮಾರು ಕ್ರೆಡಿಟ್ಸ್ ಅವ್ರಿಗೆ ಇದೆ. ಯಾ ಸ್ಟೋರಿ, ಡೈಲಾಗ್, Lyrics. ಲಿರಿಕ್ಸ್ ಸುಮಾರು ಇದೆ. ಎಲ್ಲ ಇದೆ. ಆಕ್ಟಿಂಗ್ ಒಂದ್ಬಿಟ್ಟು ಗೊತ್ತಿಲ್ಲ, ಅದು ಕ್ಯಾಮಿಯೋ ಗಿಮಿಯೋ ಮಾಡಿರ್ಬೋದು, ಬಟ್ ಪ್ಯಾಷನ್ ಪ್ರಾಜೆಕ್ಟ್ ಸುನಿ ವೆರಿ ಗುಡ್. ಬಟ್ ಅದೇ ಫಸ್ಟ್ ಟೈಮ್ ನೋಡ್ ತಕ್ಷಣನೇ ಮೇಕಿಂಗ್ ನೋಡ್ಬಿಟ್ಟು ಫಸ್ಟ್ ವಿಜುವಲ್ ವಾವ್ ಅನ್ಸ್ಬಿಡ್ತು. ಇದು ಬಿಕಾಸ್ ಕನ್ನಡ ಸಿನಿಮಾದಲ್ಲಿ ನಾವ್ ಈ ತರ ನೋಡ್ತಿದ್ದು ಬರೀ ಸುದೀಪ್ ಮೂವಿ, Yeah, very ಕಾಂತಾರ big ಮತ್ತೆ budget. ಯಶ್. ಫಾರ್ ಡೆಬ್ಯೂ ಆಕ್ಟರ್ ಯಾ ಅಂಡ್ ಸುನಿನು ನನ್ನ ಫೇವರೆಟ್ ಫಿಲ್ಮ್ಸ್ ಮುಂಚೆ ಆಪರೇಷನ್ ಅಲ್ಮೇಲಮ್ಮ, ಹೌದು. ಸಿಂಪಲ್ ಲವ್ ಲವ್ ಸ್ಟೋರಿ ಅವೆಲ್ಲ ತುಂಬಾ ಒಂಥರ ಲೋ ಬಜೆಟ್ ಕೈಂಡ್ ಆಫ್ ಫಿಲ್ಮ್ಸ್ ಇತ್ತು. ಬಟ್ ಚೆನ್ನಾಗಿತ್ತು ಎಲ್ಲ. ವೆರಿ ನೈಸ್ ಸ್ಟೋರಿ ಟೆಲ್ಲಿಂಗ್. ಬಟ್ ಇದು ಲೋ ಬಜೆಟ್ ಅಂತ ಖಂಡಿತ ಅನಿಸ್ತಿದೆ. ಇಲ್ಲ ಸೀನೆ ಇಲ್ಲ ಇದು. ತುಂಬಾ ಬಿಗ್ ಬಜೆಟ್, ಎಕ್ಸ್ಟ್ರಾವಾಗೆನ್ಸ್, ಗ್ರ್ಯಾಂಡಿಯರ್ ತುಂಬಾ ಚೆನ್ನಾಗಿದೆ. ಸುಮಾರು ದುಡ್ಡು ಹಾಕಿರ್ಬೇಕು ಅನ್ಸುತ್ತೆ ಇದು ಮಾಡಕ್ಕೆ, ದುಡ್ಡಾಗಿರುತ್ತೆ. ಬಿಕಾಸ್ ಆ ತರ ಚೆನ್ನಾಗಿ ಬಂದಿದೆ ಹೌದು. ಇದು ನೋಡಕ್ಕೆ. ನೋಡೋಣ US ಅಲ್ಲಿ ರಿಲೀಸ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ. 1 ವೀಕ್ ಅಲ್ಲಿ ಇದೆಲ್ಲ ಇನ್ನೊಂದು ವಾರ ಇದೆ. ಒಂದ್ ವಾರನೂ ಇಲ್ಲ, ಇವತ್ತಿನ 9ನೇ ತಾರೀಕು. ಹೌದು, ಇನ್ನು 5 ದಿನ ಇದೆ. 5 ದಿನ 5 days ಇದೆ. ಇದೆ. So ನೋಡೋಣ ಹೇಗೆ let us see how it is. Yeah. All the best to the team. Yes. Yeah, let us see. Yeah. And ಅಷ್ಟೇ ಮತ್ತೆ ಇನ್ನೊಂದು ರಿಯಾಕ್ಷನ್ ಯಾವ್ದಾದ್ರು ಇದ್ರೆ ಸಿಗೋಣ. ಅಲ್ಲಿವರೆಗೂ ಬೈ ಬಾಯ್.